ಗಣೇಶ ನಮಸ್ಕಾರ. ಏನು ಬಾಸ್ ನೀವು ಹೋದ್ವಾರ ಏನೋ ಜರ್ಸಿ ಸಾಯಿವಾಲು ಅಂತಿದ್ವಿ. ಯಾವಾರ ಹೆಚ್ಚಪ್ಪು ಬೇಡಿಕೆ ಜಾಸ್ತಿ ಇತ್ತು, ಹಂಗಾಗಿ ಹೆಚ್ಚಪ್ಪು ಭಾಳ ಅದಾವು, ಸಾಯಿವಾಲ್ ಅದಾವು, ಜರ್ಸಿನ ಅದಾವೆಲ್ಲ ನಮ್ಮ ನೀವು ಮಿಕ್ಸ್ ಇದಾವೆ. ಈ ವಾರನು ಎಚ್ ಎಫ್ ತಂದಿರಂಗೆ ಕಾಣ್ತಿರಿ. ಎಕ್ಸ್ಟ್ರಾ ಭಾಳ ತಂದವಣ ತಂದಿದ್ದು 10 ತಂದಿದ್ವಿ. ಅದ್ರಾಗ ಒಂದು 4 ಜೊತೆ ಒಂದು 6 ಅದಾವೆ, 6-7 ಅದಾವೆ ಇನ್ನು. ಇವೆಲ್ಲವೂ ಕೂಡ ಸೇಲ್ಗಿರೋಂಥವು. ಹಳೆ 3 ಸೇರಿಸಿ ಇನ್ನುಳಿದ ಎಚ್ ಎಫ್ ಬ್ರೀಡ್ಗಳು ಎಲ್ಲ ಸೇಲ್ಗಿರ್ತಕ್ಕಂಥದ್ದು. ಸಾಯಿವಾಲ್ ಐತಲ್ಲ, ಒಂದು 15 ಹಸುಗಳ ಮಾಹಿತಿ ಇದು. ಸಾಯಿವಾಲ್ 4 ಕಲ್ಲಿಂದ ಇದು 4 ಕೋಡು 4 ಕಲ್ಲು ಕೋಡು 4 ಕೋಡು ಸಾಯಿವಾಲು ಲೆಂತ್ ಬ್ರೀಡ್ ಅಲ್ಲ. 4 ಕಲ್ಲು 4 ಕೋಡಿದಾವೆ. 1-2 ಕೋಡಿ ಬರ್ತದೆ, ಅದಕ್ಕೆ ಸಾಮಾನ್ಯವಾಗಿ 4 ಕೋಡಿದಾವೆ. 4 ಕಲ್ಲಿಂದಲ್ಲ ಇದು ಎಚ್ ಎಫ್. ಇದು 6ನೇ ಸೂಲಿಂದ, ಓಕೆ ಸಾರಿ 6 2ನೇ ಸೂಲಿಂದ ಫಸ್ಟ್ ಪಡ್ಡೆ ಮಣ್ಕ. ಇವೆಲ್ಲ ಏನು ರೇಟಿಂದ ಸ್ಟಾರ್ಟ್ ಆಗೋದಿದಾವಣ್ಣ? ಒಂದು 50ರಿಂದ 10ವರೆಗೆ ಅದಾವ್ರಿ. ಇದೆ ಒಡ್ನಳ್ಳಿ ಲೊಕೇಶನ್, ವಿಜಯನಗರ ಜಿಲ್ಲೆ. ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ. ಇವೆಲ್ಲ ಹಸುಗಳು ಸೇಲಿರೋಂಥ ಮಾಹಿತಿ ನಿಮ್ಗಾಗಿ ಬಂದಗಳೇ. ಏನಾದರೂ ಬೇಕು ಅಂದರೆ ನೇರವಾಗಿ ಹೋಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ನಿಮ್ಮ ರೆಸ್ಪಾನ್ಸಿಬಿಲಿಟಿಯಲ್ಲಿ, ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡುವಂಥದ್ದು. ಇನ್ನು ಉಳಿದ ಯಾವುದೇ ವ್ಯವಹಾರ ವ್ಯಾಪಾರ ಅವರೊಂದಿಗೆ ನೀವು ಇಟ್ಕೊಳ್ಳತಕ್ಕದ್ದು. ಹಸು ಎಚ್ ಎಫ್ ಅಲ್ಲಿ ಐತಿ ಬೋಡಿ. ಮೋಸ್ಟ್ಲಿ ಈಗ ಬಂದಿರೋ ಕಾಣ್ತದೆ, ಮೊನ್ನೆ ತೆಗ್ದಾಗ ಇರಲಿಲ್ಲ ಹಸುಗಳು. ಭೀಮಣ್ಣ ರಾತ್ರಿ ಎಷ್ಟಲ್ಲಿಂದ ಇದು? 6 ಬಂಧುಗಳೇ. ಇದು ನೀವು ನೋಡ್ತಿರ್ತಕ್ಕಂಥ ವಿಜಯನಗರ ಜಿಲ್ಲೆಯದು ಹರಪನಹಳ್ಳಿ ತಾಲೂಕು ಒಡ್ನಳ್ಳಿ ಗ್ರಾಮದ ಮಾಹಿತಿ. ಈ ಹಿಂದೆ ನಿಮಗೆ ಗಿರ್ ಸಾಯಿವಾಲು ಜರ್ಸಿ ಹಸುಗಳು ವೀಡಿಯೋ ಮಾಡಿದ್ವಿ, ಆದರೆ ಎಚ್ ಎಫ್ ಹಸುಗಳು ಮತ್ತು ಬಂದಿದ್ದಾವೆ ಬ್ಯಾಚಲ್ಲಿ. ಬೇಕಾದರೂ ಕೇಳಿ ಅಂತೇಳಿ ತಂದರು. ಹಾಗಾಗಿ ಇವತ್ತು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಮಾಹಿತಿ ನಿಮಗಾಗಿ. ಭೀಮಣ್ಣ 6ರಿಂದ ಅಂದರೆ ಇಳಿಯೋಕ್ಕೆ ಎಷ್ಟು ಟೈಮು? ಏನು 15 ದಿವಸ? ಹಾಂ 7 ಅಡಿ ಉದ್ದ, ಹೆಚ್ಚು ಕಡಿಮೆ 7 ಜಾಸ್ತಿ ಇತ್ತು ಉದ್ದ. 4.5 ಅಡಿ ಓಕೆ ತೋರಿಸೋದ್ರಲ್ಲೇನಿದೆ. ಪ್ರತಿಯೊಂದು ವಿಚಾರವನ್ನು ತೋರಿಸುವಂಥ ನಿಟ್ಟು ಬನ್ನಿ ನೇರವಾಗಿ ಒಡ್ನಳ್ಳಿ ಗ್ರಾಮಕ್ಕೆ. ನೋಡಿ ವ್ಯಾಪಾರ ಮಾಡ್ರಿ. ಓಕೆ, ಅಲ್ಲೇ ಹತ್ರಕ್ಕೆ ಬರ್ದಂಗೆ ದೂರದ್ದು ಅದಕ್ಕೇನು ಹೇಳ್ತೀರಿ ಇದಕ್ಕೇನು ಹೇಳ್ತೀರಿ ಅನ್ನೋದು ಹೇಳ್ಬೇಡ್ರಿ. ಬಂದು ಕಣ್ಣನ್ನು ನೋಡ್ರಿ, ಬೇಕಾದಾಗ ನೋಡಿ ದನಿ ತಕ್ಕನ ರೇಟ್. ಅಟ ರೇಟ್ ಅನ್ನೋದೇನು ಕಂಡೀಷನ್ ಇಲ್ಲ. ಬಂದು ದನಿ ಮೇಲೆ ಆಯ್ಕೆ ಮಾಡ್ಕೊಂಡು ವ್ಯಾಪಾರ ಮಾಡಿ ಅಂತೀರಿ. ಸುಮ್ಮನೆ ಏನು ರೇಟ್ ಅದಾವೆ ಇಲ್ಲೇ ಕೇಳ್ಬೇಡ್ರಿ ಹಿಡಿದಾಗ. ಸರಿ ಅಣ್ಣ, ಸರಿ ಅಣ್ಣ. ಎಷ್ಟಿದೆ ಎಚ್ ಎಫ್? ಸರ್ ಎಚ್ ಎಫ್ ಒಂದು 7 ಅದಾವ್ರಿ. ನೋಡೋಣ. ಆತ್ಮೀಯರೇ, ಪಡ್ಡೆ ಮಣ್ಕಗಳು ಮಾಹಿತಿ ಕೊಡ್ತಾ ಇದ್ವಿ. ನೋಡ್ರಿ 4 ಕಲ್ಲು ತೊಳಿ ಮುಂದಕ್ಕೆ ಪಡ್ಡೆ ಮಣಕ ನೋಡಿದಾಗಲೇ ಅಡ್ಡೆ ಮೋಸ್ಟ್ಲಿ ಚೆನ್ನಾಗಿದೆ. ಮಣಕ ಐತಿ, ಗಿಡ ಇನ್ನೂ ಬಿಡಬೇಕೈತಿ, ಟೈಮ್ ತೊಗೊಳುತ್ತೆ ಅಂತ. 4 ಕಲ್ಲು ಅಂದರೆ ಮೊದಲನೇದು ಅಣ್ಣ ಭೀಮಣ್ಣ? ಹೌದಣ್ಣ, ಮೊದಲನೇದು. ತೊಟ್ಟ ಭಾರಿ ಬೀಳ್ತಾನ. ವೀಕ್ ನೋಸ್ ಇದು ಓಡಿ ಕೆಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಎಚ್ ಎಫ್ಗೂ ಇದೆ, ಜರ್ಸಿಗೂ ಮಿಕ್ಸ್ ಇದೆ. ಹಂಗಾಗಿ ಕ್ರಾಸ್ ಬ್ರೀಡಲ್ಲಿ ಅನ್ಬೋದು. ಮಣಕ ಇದೆ, ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್. ತೊಟ್ಟು ತುಡಿಯಾಗೆಲ್ಲ ಭಾರಿ ಚಂದ ಇದೆ. ಇಳಿಯಕ್ಕಿದು ಟೈಮ್ ಅಪ್ಪ 15 ದಿವಸ ಬೇಕು. 15 ದಿವಸ ವೇಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ನಿಮ್ಗೆ ಹೊಂದ್ಕೊಳ್ತಾ ಇದೆ ಅಂದರೆ ಇನ್ನೂ ಒಳ್ಳೆಯದು ವಿಚಾರನೇ. ಹಾಗಾಗಿ ಪ್ರಾದೇಶಿಕ ಮಟ್ಟದಲ್ಲಿ ಯಾವ್ಯಾವ ಹೊಂದಾಣಿಕೆ ಆಗಬೇಕು, ಹಸು ಆಗಲೇಬೇಕು. ತಂದಿರ್ತಕ್ಕಂಥ ಹಸುಗಳ ಮಾಹಿತಿನ ಕೊಡ್ತಾರಂಥದ್ದು. ಇವೆಲ್ಲ ಫಸ್ಟ್ ಲ್ಯಾಕ್ಟೇಷನ್ ಬಿಡು, ಹಾಲಿನ ಗೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗೋದು ಇಲ್ಲ. ಯಾಕಂದ್ರೆ ನಿಮಗೆ ನಾವೊಂದು ಹೇಳಿ ಇನ್ನೊಂದು ಆಗೋದು ಬೇಡ ಅಂತೇಳಿ. ಇನ್ನೆಷ್ಟಿದಾವಣ ಹಸು? ಒಂದು 14-15. ಓಕೆ. ಇನ್ನುಳಿದಂಥ ಎಲ್ಲ ವಿಚಾರ ಅಂದರೆ ಬೆಲೆ ಮಾಹಿತಿ ಪ್ರತಿಯೊಂದಕ್ಕೂ ಕೂಡ ಯಾರಿಗೆ ಬೇಕು ನೀಡಿದೆ ಅವ್ರು ಬಂದು ವ್ಯಾಪಾರ ಮಾಡಲಿ ಅಂತ ಮೋಸ್ಟ್ಲಿ ಗೊತ್ತಾಗಿದೆ. ಕಾಮೆಂಟ್ ಇಂಪ್ಯಾಕ್ಟು. ಹಾಗಾಗಿ ಒಂದು ಸತಿ ಬಂದು ಯಾರಿಗೆ ಆಸಕ್ತಿ ಇದೆ ಬಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ಒಯ್ಲಿ ಅಂದಿದ್ದಾರೆ. 4 ಕಲ್ಲು ಐತಾ ಅದು? ಗಿರ್ ಸಾಯಿವಾಲ್ ಮಿಕ್ಸ್ ಐತಲ್ಲ? ಯಾವುದು? ಅಲ್ಲಲ್ಲ, ಇದು ಯಾವುದು ಸಾಯಿವಾಲ್ ಬರುತ್ತೆ.
ನೋಡಿ ಒಳ್ಳೆ ಬೀಡ್ ಐತೆ 4 ಕೋಡಿ ಇದಾವಲ್ಲ ಅಣ್ಣ ಅದಕ್ಕೆ. ಅದು ಹಂಗೆ ಅಣ್ಣ ಬರೋದು ಹೋದವ್ರು ಮಾಡಿದ್ರಲ್ಲ ಹಸಿ ಕಲರ್ ಇಂದು ಇಲ್ಲೇ ಚಿಕ್ಕ ಅಂತ ಹೋದಣ್ಣ. ಹೌದ್ರಾ? 10 11 ಲೀಟರ್ ಬರ್ತೈತೆ ಅಂತ ಟೈಮ್. ಓಕೆ ಓಕೆ. ಬಾ 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 ಇದು ಬಾ ಬಾ ಗಾತ್ರ ಇದೆ. ಮುಂದಕ್ಕೆ ಹೋಗ್ಲಿ. ನಡಿಯಮ್ಮ 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 ನಡಿಯಮ್ಮ. ಸ್ವಲ್ಪ ಬಾಯ್ ಮಾಡ್ರಿ. ನಡೀತಾ ತುಳಿದ್ಯಾ ಮತ್ತೆ ನಾನು ಬರ್ತಿದ್ದೀನಿ. ಬಾ ಗಣಿ. ಅಯ್ಯೋ ಬರ ಬಾ, ನಾನೇ ಮೇಲೆ ತುಳಿತಿದ್ದೆ. ತುಂಬ ಗಾತ್ರ ಇದೆ ಇದು ಹಸು. ಬಾ ಬಾ ನಿಧಾನಪ್ಪ, ಬಾಲ ಇಳಿ ಸಾಕು, ಹೊಡಿಬೇಡ. ಬರ್ರಿ. ಅಲ್ಲ ಹಂಗೈತದ. 22 ದಿನ ಟೈಮ್ ಆಯ್ತು. 27 ಐತಾ? 22 ದಿನ ಆಯ್ತು ಟೈಮ್. ಫುಲ್ ಬ್ಯಾರೆಲ್ ಐತಿ. 4 ಅಲ್ಲಣ್ಣ. 4 ಅಷ್ಟೇ? ಯಪ್ಪ ಏನೋ ಮತ್ತೆ ಎಷ್ಟೊಂದು ದೊಡ್ಡದು ನೋಡ್ರಿ. ಒಂದು ಅಶೋಕ್ ಲೇಲ್ಯಾಂಡ್ ಒಂದೇ ಇರುತ್ತೆ ಸಾಯಿವಲ್ಲು. ಈ ಲೆವೆಲಿಗೆ ಗಾತ್ರ ಗಂದೊಗಲು ಅಲ್ಲ 4 ಅಲ್ಲಣ್ಣ. 4 ತೋರಿಸ್ತಾನೆ. ಗಂದೊಗಲಿದೆ. ಇರ್ಲಿ ತಡ್ರಿ. ಭಾರಿ ಧರ್ಮಸ್ಥಳ ಅಣ್ಣ. ಹಾಂ ಸಾಯಿವಾಲ್ ದೇಶೀಯ ತಳಿಯ ಪ್ರಿಯರು ಯಾರು ಇದ್ರೆ ಫಾರಂ ಗಿರಲ್ಲಿ ಬಿಟ್ಕೊಳ್ಳೋದಿದ್ರೆ ಭಾರಿ ಧರ್ಮಸ್ಥಳ ಇರ್ಬೋದು. ಬರಲಿ ನೊಣಗಳು ಓಡಿಸಿ. ಭಾರಿ ಅದಾವ. ನೊಣ ಓಡಿಸ್ರಿ. ಅರೆ ವಾ, ಇದು ಲೇಟ್ ಒಂದು 20 ದಿವಸ ಅಂತ ಹೇಳಿದ್ದಾರೆ. ಬೇಕಂದ್ರೆ ಸಾಕ ಪ್ರಯಾಸಕರು ಬರ್ರಿ ರೈತರು. ಇಲ್ಲ 500 ಕಿಲೋಮೀಟರ್ 300 ಕಿಲೋಮೀಟರ್ ತರ್ತೀರಿ. ಇಲ್ಲ 10 ಹಳ್ಳಿಯಾಗ ಐತಿ. ಹೌದು. ಒಡ್ಡಿನಹಳ್ಳಿಯಾಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ಡಿನಹಳ್ಳಿ. ದಾವಣಗೆರೆ 7 ಕಿಲೋಮೀಟರ್ ಬರ್ರಿ. ಬಂದು ಒಯ್ರಿ ಸರಿ ಸಾಕ್ರಿ. 4 ಮೊದಲನೇ ತಂದ್ರಲ್ಲ? ಮೊದಲನೇ ಸೋಲಿಂದು. ಓಕೆ ಅಣ್ಣ ಓಕೆ ಅಣ್ಣ. ಗುಜರಾತ್ ಮಹಾರಾಷ್ಟ್ರ ಅಲ್ಲಿಂದ ಆರ್ಡರ್ ಕೊಟ್ಟು ತಗೊಂಬರ್ತಾರೆ. 7 ವರ್ಷ ಕೊಟ್ಟು ಇಲ್ಲಿ ಹೆಚ್ಚ ಕಮ್ಮಿ ಒಯ್ರಿ ಬಂದು. ಹೆಚ್ಚು ಕಡಿಮೆ ಆಗಲಿ ಅಂತ ದೂರ ಯಾಕೆ ಹೋಗ್ತೀರಿ? ಸರಿ ಬೇಡ ನೋಡುವ. ನೆಕ್ಸ್ಟ್ A2 ಮಿಲ್ಕ್ ಪ್ರಿಯರ್ ಇದ್ರೆ ಹಾಲು. ನೀನು ಮಾಡಿದ್ದಲ್ಲ ಆ ಟೈಪ್. ಅದು ನೀವು ಫಸ್ಟಿಗೆ ಹಾಕ್ತೀವಿ ನೋಡಿ. ಅದೇ ಬರ್ರಿ ಗಣಿ ಗುಂಡಮ್ಮ. ಇದು 2ನೇ ಸೂಲಿಂದ 6 ಹಲ್ಲು. 2ನೇ ಸೂಲ್ ಲ್ಯಾಕ್ಟೇಷನ್ HF ಬ್ರೀಡ್ ತಳಿ. ನೋಡ್ರಿ ಕುದುರೆ ನಡ್ತಾವೆ. ಟೈಮ್ ಬೇಕಿದೆ ಅನ್ಸುತ್ತೆ. ತೊಡಿ ಎಲ್ಲ ಎಷ್ಟು ನೋಡ್ರಿ ಬಿಡಿ. ಇನ್ನೊಂದು ವಾರ ಬೇಕಣ್ಣ ಟೈಮ್ ಏನಾದರೂ? ಇದು ಒಂದು 14 ದಿವಸ ಟೈಮ್ ಐತಿ ಅಂದ್ರೆ ಒಂದು 12 ದಿವಸ ಲೆಕ್ಕ. ನಮ್ಮ ನಾವು ತಗೊಂಡಿಗೆ 2 ದಿವಸ ಆತ. ಹಂಗಾಗಿ ಇವತ್ತಿಗೆ 12 ದಿನ ಉಳಿದ ಟೈಮ್. ಓಕೆ. ಇಳಿಯೋದಕ್ಕೆ ಟೈಮ್ ಇರೋಂಥದ್ದು HF ಅಲ್ಲಿ ತಳಿ ನೋಡುವಂಥದ್ದು 2ನೇದು ಅಂತ ಹೇಳಿದ್ದಾರೆ. ಒಂದು ವೇಳೆ ಇಲ್ಲಿ ಏನೇ ಇದ್ರು ಹಸು ಖರೀದಿಗೆ ನೇರವಾಗಿ ಬಂದ ಸೂಕ್ತ. ನನಗಳು ಹೋಗಿ ನಾವು ಟೈಮಿಗೆ ಹಾಂ ನಾವಂತೂ ನೋಡಿಲ್ಲ. ಗಬ್ಬು ತಂದವ್ರು ರೈತರ ಮನೆಯಿಂದ. ರೈತರು ನಂಬಿ ಅವರು ನಮ್ಮನ್ನು ನಂಬಿ ಒಯ್ಲಿ ಮುಂದೆ ಅವ್ರ ಹಣೆ ಬಾರ. ಹೌದ್ರಾ? ನಂಬಿಕೆ ಅನ್ನೋದು ಇಂಪಾರ್ಟೆಂಟು. ಬರೋಬೋದು ಹೆಚ್ಚು ಕಮ್ಮಿ ಅಂತ ತಂದವ್ರು 1 ಲೀಟ್ರ್ ಹೆಚ್ಚು ಕಮ್ಮಿ ಅಂತ. ಆಯ್ತು ಐತಿ ದನ ಬರ್ಬೋದ್ರಿ ಹಾಲು. ಬರ್ಬೋದು ಅಂತೀರಾ? ಒಳ್ಳೆ ಲೂಸ್ ಮೈ, ಒಳ್ಳೆ ನರಾಗಿರೋ ಹೊಟ್ಟೆಡಿ ಭಾರಿ ಚೆನ್ನಾಗದ. ಪೇಪರ್ ಮೈ ಐತಲ್ಲ ಅಷ್ಟೇ, ಜಾಸ್ತಿ ಫ್ಯಾಟ್ ಇಲ್ಲ. ಒಯ್ರಿ ಬಂದು ಸಾಕಾರ ಒಯ್ರಿ. ಯಾವ್ದೋ ಒಂದು ನಾಯಿಗೆ ಹಾಕ್ತಿರಿ ಬಂಡವಾಳ 80,000 ಲಕ್ಷ 2 ಲಕ್ಷ 13 ಕೋಟಿ ಅಂತ ಆದ್ರಿ ಒಂದು 5 ವರ್ಷದ ಕೆಳಗೆ. ನಾಯಿ ಕೆಂದು ಬಣ್ಣದ್ದು ಹಸಿ ಕಲರಿಂದ ಅಂಥವೆಲ್ಲ ಬಂಡವಾಳ ಹಾಕ್ತಾರ. ಅವ್ನ ಗ್ಯಾರಂಟಿ ಕೇಳಲ್ಲ, ದನಕರ ಗ್ಯಾರಂಟಿ ಕೇಳ್ತಾರ. ಹಸುಗಳು ನಾಯಿದು 1 ಲಕ್ಷ 2 ಲಕ್ಷ ಕೊಡ್ತಾ ಅಂತಾರ. ಯಾರಾಗಿ ಹೋದ್ರೆ ಹೋತು. ಈ ದನಕರಿಗೆ ಗ್ಯಾರಂಟಿ ಕೇಳ್ತಾರ. ಎಂಥ ಜನಗಳೇನಪ್ಪ. ಅದೇಪ್ಪ ನಿಮ್ದಾಗಿದ್ರೆ ಕೊಡ್ತೀನಿ ಅಂತೀರಿ, ಹೊರಗಡೆಯಿಂದ ತಂದು ಮಾರೋರು ಅನ್ನೋದು ಮಾತು. ಓಕೆ ಓಕೆ. ಕ್ರಾಸ್ ತಳಿ 4 ಪಡ್ಡೆ ಅಣ್ಣ. 4 ಇದು 2ನೇ ಸೂಲು ಒಂದು ಸೂಲು ಇರತ್ತಂತೆ. ಕ್ರಾಸ್ 2ನೇದಲ್ಲ? 2ನೇದು. ಭಾರಿ ಬೀಡಿಲ್ಲ, ಸ್ವಲ್ಪ ಲೈಟಾಗಿ ಕ್ರಾಸ್ ಐತಿ. ಜರ್ಸಿ ಮಿಕ್ಸ್ ಇದೆ ಜಾಸ್ತಿ. ಒಂದು 70%, ಒಂದು 10 ಅಂತಾರ. ಎಷ್ಟು ಬರುತ್ತೆ ಒಂದು ಜಾಸ್ತಿ ಬರ್ಬೋದು ಅಂತ ಅನಿಸಿಕೆ ಐತನ. ಅದರ್ ಸ್ವೆಲ್ಲಿಂಗ್ ಎಲ್ಲ ಬಂತು. ಕರು ಹಾಕೋಕ್ಕೆ ಹತ್ರ ನಾ ಹೆಂಗೆ ಒಂದು ವಾರ ಬೇಕಣ್ಣ. ಅದು ಒಂದು ವಾರ ಬೇಕಾ? ಆರ್ಡರ್ ಚೆನ್ನಾಗಿ ಮಾಡ್ತಾಳೆ. ಇನ್ನೂ ಆರ್ಡರ್ ಮಾಡ್ತಾ ಲೂಸ್ ಐತಿ ಮೇಲ್ಭಾಗ, ಫಿಲ್ ಆಗಬೇಕು. ಆಯ್ತು ರೀ, ಆಯಿತು ಒಳ್ಳೆಯದು. HF ಕ್ರಾಸಲ್ಲಿ ಜರ್ಸಿ ಸಾಯಿವಾಲು ಮತ್ತು HF ಪ್ಯೂರಲ್ಲಿ ಸಿಗ್ತಾ ಇರೋಂಥ ಮಾಹಿತಿ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಹೊರಗಡೆ ತಿರುಗಾಡಿ ಸ್ಕಿನ್ ನೋಡಿದ್ರೆ ಗೊತ್ತಾಗುತ್ತೆ. ಹೊರಗಡೆ ತಿರುಗಾಡಿ ಅಲ್ಲ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಹೊರಗಡೆ ಆಡಿದ್ದು ದನ ಇದು ಯಾವ್ದು ಹೊರಗಡೆ ಆಗಿಲ್ಲ. ಕೊಂಬು ಕೊಳಗ ಮೂಗದಣ ಮಕ್ಕಳ ಎಲ್ಲ ಹಾಕ್ತಿದ್ರೆ ನಾವು ಹಾಕಲ್ಲ. ನಾವೇನೇ ತಂದಿಲ್ಲಿ ಚಂದಕ್ಕೆ ಹಾಕ್ತಾವ ಅಷ್ಟೇ. ನೋಡ್ರಿ ಮಕ್ಕಳ ಮೂಗದಣ ಸರಿ ಹಳೆಯ ರೈತರ ಮನೆಯೊಳಗೆ ಹಂಗೆ ಅದಾವ. ಅತಿ ಶೋಕ್ ಮಾಡಕ್ಕೆ ಹೋಗಲ್ಲ, ಮೈಯತ್ ಹೋದಲ್ಲ ನಾವು ದನ. ಬೇಡ ಬಿಡಿ ಹಿಂಗೆ ಇರಲಿ.
ಶುಕ್ರವಾರ ಮಾತಾಡ ಆಯ್ತಾ ಶುಕ್ರವಾರ ಅದೇ ಕಳೆದ ಬಾರಿ ಒಂದು 3 ಉಳಿದಾವಣ 3 ಉಳಿದ ಹಳೆವಲ್ಲ ಹಳೆ 3 ಉಳಿದಾವ ಈ ಕಡೆ ಇದು ಒಂದು ಅದೊಂದು ಅದೊಂದು ಆ ಕಡೆ ಒಂದು ಸಾಯಿವಾಲ್ ಅದು ಕೂಡ ಎಚ್ ಎಫ್ ಅಲ್ಲಿ ಆ ಕಡೆ ಎಚ್ ಎಫ್ ಇದು 6 ಅಲ್ಲು ಅದು 4 ಅಲ್ಲು ಅದು 4 ಅಲ್ಲು ಇದು 6 ಅಲ್ಲ ಇದು ಇದು 6 ಅಲ್ಲು ಇದು ಓಕೆ ಏಯ್ ಇದು 4 ಅಲ್ಲ ಅಣ್ಣ ಇದು ಅದು 4 ಅಲ್ಲಣ್ಣ ಓಕೆ ಮಕ್ಕಳ ಭಾಗ ಜೊತೆ ಭಾರಿ ಬಿಡಲ್ಲ ಇದೆ ಅದರ ಜಾಸ್ತಿ ಇದೆ ಬಾ ಸರಿ ಇನ್ನೊಂದು 4 ದಿವಸ ಹೋಗತ್ತೆ 8 ಸೂಲಲ್ಲಿ ಕರ ಹಾಕೋಣ 8 ದಿವಸ ಇದು ಎಣ್ಣೆ ಸೂಲು ಅಂತಣ್ಣ ಅವ್ರು ಹೇಳಿದ್ರು ಹಾಂ ಹಾಂ ಒಂದು 9 ಲೀಟರ್ ತೆಗ್ದ ಬಂದಣ್ಣ ಫಸ್ಟಿಗೆ ನಾವಂತ ನೋಡಿಲ್ಲ ಅಲ್ಲ ನಾನು ಒಂದು 7-8 ಬರ್ಬೋದಂತ ಅಂಜದ ಮೇಲೆ ತಂದಾನೆ ಹಾಂ ಹಾಂ ಅವ್ರು 9 ಅಂದ್ರೆ ಹೇಳಕ್ಕಲ್ಲ 9 ಕರೆತ್ರ 10 ಹೊಡೆದ ಹೊಡಿದೈತಿ ಆಗಲಿ ತಪ್ಪೇನಲ್ಲ 4 ಕಲ್ಲ ಐತಿ ಇಲ್ಲ ಇದು ಲೂಸ್ ಐತಿ ಎಡರು ಭಾರಿ ಬೋದೈತಣ್ಣ ಇಲ್ಲ ನೋಡು ಪೇಪರ್ ಇದ್ದೇನೆ ಐತೆ ಇಲ್ಲ ಲೂಸ್ ಐತಿ ಎಡರು ಇದು ಒಂದು ಹೋಗ್ಬೇಕು ಅಣ್ಣ ಈಗ ಈ ತರ ತರಕಂದ್ರೆ ಒಂದು 10 ಒಂದು 15 ಒಂದು 20 ಬೇಕು ಭಾರಿ ಬೀಡ್ ತರಕಂದ್ರ ಅವು ನಮ್ಮ ವಾತಾವರಣ ಹೊಂದ್ಕೆನಲ್ಲ ಇದು 3% ಬೇಡ 65% 70% ಐತಿ ಈ ದುಡ್ಡು ಕಮ್ಮಿ ಅಣ್ಣ ಈಗ 85,000 ಹೇಳ್ತಾರೆ ಹೆಚ್ಚ ಕಮ್ಮಿ ಬಂದು ಕೊಡ್ತಾರೆ ಕೊಡ್ತೀರಿ ಹಾ ಈಗ ಆ ಕಡೆ ಅಣ್ಣ 1.5 ಹಿಂಗೆಲ್ಲ ಹೇಳ್ತಾರೆ ವ್ಯಾಪಾರ ಎಚ್ ಎಫ್ ಇಂದಲ್ಲ ಹಾ ಬೇಡ ನಾನು ಕ್ರಾಸ್ ಎಚ್ ಎಫ್ ಇಷ್ಟಪಡೋರು ಯಾಕೋ ಇದು ಹೋಗ್ಬೇಕಿತ್ತು ಹೋಗಿಲ್ಲ ಹೋಗ್ಬೇಕಾಯ್ತು ಹೋಗಿಲ್ಲ 4 ಅಲ್ಲ ಅಣ್ಣ ಇದು 4 ಪಡ್ಡೆ 4 ಅಲ್ಲ ಇದು 2ನೇ ಸೂಲೆ ಎಚ್ ಎಫ್ ಕ್ರಾಸ್ 4 ಒಂದು 6 ಮಾತ್ರ ಹಾಂ ಓಕೆ ಓಕೆ ಭಾರಿ ಧರ್ಮಸಾಲಿಗೂ ಬರೀ ಏನು ಮಾಡಲ್ಲ ಇನ್ನೊಂದು ಹಂಗಾದ್ರೆ ಮೋಸ್ಟ್ಲಿ ಇದು ಇನ್ನೊಂದು ಟೈಮ್ ತೊಗೊಳ್ಳೋದು ಇದು ಒಂದು ವಾರನೇ ಅಣ್ಣ ಹಾಂ ಒಂದು ವಾರ ಬೇಕು ಕ್ರಾಸಲ್ಲಿ ಇದೆ ಎಚ್ ಎಫ್ ಮೋಸ್ಟ್ಲಿ ಇದು ಬೇಗ ಹೋಗುತ್ತೆ ಅಂದ್ಕೊಂಡಿದೆ ಒಳ್ಳೆ ವಾತಾವರಣ ಇರುವಂತೆ ಗಟ್ಟಿ ಇಮ್ಯುನಿಟಿ ಪವರ್ ಜಾಸ್ತಿ ರೋಗ ಕ್ಯಾಟಗಿಟಿಗೇನು ಡೋಕಲ್ಲ ನಿರೋಧಕ ಕ್ಯಾಟಗಿಟಿ ಚೆನ್ನಾಗಿ ಬರ್ತಾವೆ ಸ್ವಲ್ಪ ಬೀಡ್ರಾವು ಡಿಗ್ರಿ ಕಮ್ಮಿ ಬರ್ತಾವೆ ರೀ ಅವಲ್ಲ ನಿಜ ಅದು ಫ್ಯಾಟ್ ಡಿಗ್ರಿ ಕಮ್ಮಿ ಬರ್ತಾವೆ ಹಾಲು ಜಾಸ್ತಿ ಕೊಡ್ತಾವೆ ಹಾಂ ಹಾಂ ಡಿಗ್ರಿ ಫ್ಯಾಟ್ ಬರಲ್ಲ ಕಡಿಮೆ ಸೇಲ್ ಆಗಿದೆ ಇದು ಹೆಣ್ಗೂರಲ್ಲ ಸಾಯಲ್ ಕರಣ ಜಸ್ಟ್ ಈಗ ಒಂದು ಅರ್ಧ ಗಂಟೆ ಅದಲ್ಲ ಈ ಗೀಮ್ನಲ್ಲಿ ಇಲ್ಲ ತೊಗೊಳ್ತಾ ನೋಡ್ರಿ ಹಾಂ 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 ಅಲ್ಲೇ ನೋಡ್ರಿ ಗೀಮ್ನಲ್ಲಿ ಜಸ್ಟ್ ಇಂಡಿಯಲ್ಲಿ ನೀವು ಕಸ ಹಾಕಿಲ್ಲ ಈಗ ಆಗ್ತೈತಿ ಏಯ್ ಪುಟ್ಟಿ ಇರೋನಾಕ ಅಮ್ಮಿ ಹೇಳಬೇಕು ಇರಲಿ ಬಿಡ್ರಿ ಇರಲಿ ಪಾಪ ಪುಟ್ಟಿ ಇರಲಿ ಹಾಂ ಸಲ ಆಯ್ತಣ್ಣ ಸೇಲ್ ಆಗಿದೆ ಈಗ ಮನೆಗೆ ಪೂಜೆಗೆ ಬೇಕಂದ್ರೆ ಎಲ್ಲಿ ಹೊನ್ನಳ್ಳಿಗಲ್ಲ ಹೊನ್ನಳ್ಳಿ ರೇಣುಕಾಚಾರ್ಯ ಅಂತ ಅಂದ್ರೆ ಹಾಂ ರೇಣುಕಾಚಾರ್ಯ ಆಮೇಲೆ ಸರ್ ಆಮೇಲೆ ಓಕೆ ಓಕೆ ಎಕ್ಸ್ ಎಮ್ ಎಲ್ ಎ ಹಾಂ ಮಾಜಿ ಎಮ್ ಎಲ್ ಎ ಅವರು ರೇಣುಕಾಚಾರ್ಯ ಸಾಹೇಬರು ಮನೆಗೆ ಹೋಗ್ತಾ ಇರ್ತಕ್ಕಂಥ ಹಸು ಸರಿ ಸರಿ ಓಕೆ ಸಾಹಿವಾಲ ಅದೇ ಕಳೆದ ವಾರ ಹಾಂ ಕಳೆದ ಶುಕ್ರವಾರ ತೆಗ್ದಿದ್ದು ಏನು ವಿಡಿಯೋ ಇದೆ ಉಳಿದಂತ ಭಾರಿ ಕಡದ ಹಾಂ ಏನಾರ ಹಾಕೋ ಸುಮ್ತಿಂತ ಒಣದ ಹಾಕ ಹಸಿರು ಹಾಕ ನಾವು ಹಸಿರು ಹಾಕಲ್ಲ ಹಾಂ ಹಾಂ ಒಣವನ್ನು ಬತ್ತಲ್ ಬಿಟ್ರೆ ಬೇರೆ ಏನಾರ ನಾವು ಗೋಧಿ ಬಸ ಹಾಕಿ ನೀರು ಕುಡಿಸ್ತೇವೆ ಹ್ಞೂ ಹ್ಞೂ ಸ್ವಲ್ಪ ಬಿಸಿಲಿದ್ರೆ ಅದು ಓಕೆ ಸೇಗದಿಂಡಿ ಆಗ್ತದೆ ಹಾಂ ನಾಲ್ಕಲ್ಲಿ ಮಣಕ ಫಸ್ಟ್ನೇ ಇದು ಒಂದು 4 ಅಲ್ಲೂ ಕೊಡ್ಕೊಡೋಣ ಇರಲಿ ಇರಲಿ ಎಲ್ಲರೂ ಎಲ್ಲ ನೋಡಿ ಅಡ್ಡಿಲ್ಲ ನಾಲ್ಕಲ್ಲಿ ಪದ್ಯ ಲೋಡ ಗಬ್ಬನಾ ಹಾಂ 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 ಗಬ್ಬದ ಹಸು ನಾಲ್ಕಲ್ಲಿ ಮಣಕ ಸರಿ ಅಣ್ಣ ಸರಿ ಇದಕ್ಕೆ ಒಂದು 4 ದಿವಸ ಟೈಮಾ 10 ದಿವಸ ಬೇಕು